ಜಯರಾಮ್, ನಿನಗೆ ವೈಯಕ್ತಿಕವಾಗಿ ಹಾಗೆ ಕೆಲಸದಲ್ಲೂ ಕೂಡ ತುಂಬ ನೋವು ಕೊಟ್ಟಿದ್ದೀನಿ ಜಯರಾಮ್. ಅದನ್ನೆಲ್ಲ ಮರೆತು ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಜಯರಾಮ್. ಸರ್ ಏನು ಮಾಡ್ತಿದ್ದೀರಾ ಸರ್? ಕ್ಷಮಿಸುವಂಥ ತಪ್ಪು ನೀವೇನು ಮಾಡಿಲ್ಲ ಸರ್. ಏನೋ ಕೋಪದಲ್ಲಿ 4 ಮಾತು ಬೈದಿರ್ಬೋದಷ್ಟೇ. ಅದೆಲ್ಲ ಇರಲಿ ಬಿಡಿ ಸರ್. ಅದನ್ಯಾವುದು ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಸಾಹೇಬ್ರೆ. ಜಯರಾಮ್, ಇದಕ್ಕೆ ನಿನ್ನ ಗ್ರೇಟ್ ಅಂತ ಹೇಳೋದು. ಇಷ್ಟು ದಿನ ನೀನು ನನಗೆ ಸಲ್ಯೂಟ್ ಮಾಡ್ತಿದ್ದೆ, ಆದರೆ ನಿನ್ನ ಒಳ್ಳೆತನಕ್ಕೆ ನಾನಿವತ್ತು ನಿನಗೆ ಸಲ್ಯೂಟ್ ಮಾಡ್ತೀನಿ. ನರಸಿಂಹ, ಇವತ್ತು ನೀನು ನನ್ನ ಮಾನ ಮರ್ಯಾದೆಯಲ್ಲಿ ಉಳಿಸಿದ್ಯಾ. ನಾನು ಸಾಯೋವರೆಗೂ ನಿನ್ನ ಉಪಕಾರ ಮರೆಯೋದಿಲ್ಲ ಕಣಪ್ಪ. ನನ್ನ ಮಗಳನ್ನ ಮದುವೆ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ಆವತ್ತು ನೀನು ಎಕ್ಸಾಮ್ ಬರೆದಿದ್ದನ್ನು ಬೇಕು ಅಂತ ನಾನೇ ಫೇಲ್ ಮಾಡಿಸ್ದೆ. ಆದರೂ ನೀನು ನಿಮ್ಮ ಅಪ್ಪನ ಥರನೇ ಅದನ್ನೆಲ್ಲ ಮರೆತು ಇಂಪಾರ್ಟೆಂಟ್ ನೀನಿದ್ದೆ. ಸಾಲದು ಅಂತ ಸಸ್ಪೆನ್ಷನ್ ಆಗಬೇಕಾಗಿದ್ದು ನನಗೆ ಮರುಜೀವ ಕೊಟ್ಟೆ ನೀನು. ಅಪ್ಪನಷ್ಟೇ ಒಳ್ಳೆತನ ನಿನ್ನಲ್ಲೂ ಇದೆ. ಅದಕ್ಕೆ ಜೈರಾಮ್ ಹತ್ರ ಕ್ಷಮೆ ಕೇಳಿದಾಗೆ ನಿನ್ನ ಹತ್ರನೂ ಕ್ಷಮೆ ಕೇಳ್ತಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಸರ್ ಏನು ಮಾಡ್ತಾಯಿದ್ದೀರ ಮಾವ? ನೀವು ದೊಡ್ಡವರು, ಮಾಡಿರೋ ತಪ್ಪನ್ನು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪದಿಂದ ಬಂದು ಇಷ್ಟು ಹೇಳ್ತಾ ಇದ್ದೀರಲ್ಲ, ಅದೇ ದೊಡ್ಡದು. ನರಸಿಂಹ, ಖಂಡಿತ ಇನ್ಮೇಲೆ ನಾನು ಬದಲಾಗ್ತೀನಿ. ಅಪ್ಪ ಮಗ ಇಬ್ಬರು ಸೇರಿಕೊಂಡು ಕೆಟ್ಟ ಮನುಷ್ಯನಾಗಿದ್ದ ನನ್ನನ್ನು ಬದಲಾಯಿಸಿದ್ದೀರ. ನಿಮ್ಮ ಉಪಕಾರನ ನಾನು ಸಾಯೋವರೆಗೂ ಮರೆಯೋದಿಲ್ಲ. ಇವತ್ತು ನಮ್ಮ ಡಿಪಾರ್ಟ್ಮೆಂಟು ನನಗೆ ಸನ್ಮಾನ ಮಾಡಿದ್ದಾರೆ, ಆದರೆ ನಿಜವಾದ ಸನ್ಮಾನಕ್ಕೆ ಅರ್ಹ ನೀನು. ಅಲ್ಲ, ಇದೆಲ್ಲ ಯಾಕೆ ಬೇಕು? ಏನಮ್ಮ, ಈಗ ನಿನ್ನ ಸಮಾಧಾನನಾ? ನಿಜವಾದ ಸನ್ಮಾನ ಅಂದರೆ ಇದು. ಇನ್ಮೇಲೆ ನಿನ್ನ ನರಸಿಂಹ ಅಂತ ಕರೆಯಲ್ಲ, ಅಳಿ ಅಂದ್ರೆ ಅಂತ ಕರಿತೀನಿ. ನೀನು ನಮಗೆ ದೇವ್ರು ಕೊಟ್ಟಿರೋ ವರ ಕಣಪ್ಪ. ನಿನ್ನನ್ನು ಅಳಿನಾಗಿ ಪಡೆದಿದ್ದು ಎಷ್ಟೋ ಜನ್ಮದ ಪುಣ್ಯ. ಇದ್ರೆ ನಿನ್ನ ಥರ ಮಗಳಿರ್ಬೇಕಮ್ಮ. ನನ್ನಲ್ಲಿರೋ ಕೆಟ್ಟತನೂ ನಿನಗೆ ಕಲಿಸ್ಬಿಟ್ಟೆ. ಆದರೆ ನೀನು ಅದನ್ನೆಲ್ಲ ಬಿಟ್ಟು ನಿಂದೇ ದಾರಿಲಿ ನಡೀತಾ ಒಳ್ಳೆಯವಳಾಗ್ಬಿಟ್ಟೆ. ನನಗಿಂತಲೂ ನೀನೇ ಗ್ರೇಟ್ ಮಗಳೇ. ನನ್ನಿಂದ ಆಗಿರೋ ತಪ್ಪಿಗೆ ಕ್ಷಮೆ ಇರಲಿ ಮಗಳೇ. ಅಪ್ಪ, ಇಟ್ಸ್ ಓಕೆ.